ಬೆಂಗಳೂರಿನಲ್ಲೂ ಮುಗಿಲು ಮುಟ್ಟಿದ ರಾಮನ ಸ್ಮರಣೆ. ಗಲ್ಲಿ ಗಲ್ಲಿಯಲ್ಲೂ ರಾಮನ ಮೂರ್ತಿ ಇಟ್ಟು ಪೂಜಿಸ್ತಾ ಇದ್ದಾರೆ ಜನ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ 15 ಅಡಿಯ ರಾಮನ ಮೂರ್ತಿಯನ್ನ ಇಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ವಿಶೇಷವಾದ ಪೂಜೆಯನ್ನ ಮೂರ್ತಿಗೆ ಸಲ್ಲಿಸಲಾಗ್ತಾ ಇದ್ದು, ಮೈಸೂರು ಬ್ಯಾಂಕ್ ಸರ್ಕಲ್ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಆಂಜನೇಯನಿಗೆ ವಿಶೇಷ ಪೂಜೆನ ಸಲ್ಲಿಸಲಾಗ್ತಾ ಇದೆ. ರಾಮನ ಭಕ್ತ ಆಂಜನೇಯನಿಗೆ ಇವತ್ತಿನಿಂದಲೇ ದೇವಾಲಯಗಳಲ್ಲಿ ರಾಮ ಜಪ ಶುರುವಾಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ಮತ್ತು ರಾಮ ಅಯೋಧ್ಯೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಸೀಮಿತವಾಗಿದ್ದಲ್ಲ, ಇಡೀ ದೇಶದ ಜನ ಒಟ್ಟಾಗ್ತಾ ಇದ್ದಾರೆ. ರಾಮನಾಮ ಜಪದಲ್ಲಿ ತೊಡಗ್ತಾ ಇದ್ದಾರೆ, ರಾಮನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಸಂಭ್ರಮ ಸಡಗರದಿಂದ ಎಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಸುಮಾರು 15 ಅಡಿ ರಾಮನ ಮೂರ್ತಿ ನಿಲ್ಲಿಸಿದ್ದಾರೆ. ಎಲ್ಲರೂ ಅದು ನೋಡಕ್ಕೆ ಬರ್ತಾ ಇದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಇನ್ನೇನು ನಾಳೆ ಬೆಳಗ್ಗೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದರಿಂದಾಗಿ ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಈಗಾಗಲೇ ವಿಶೇಷವಾದಂಥ ಪೂಜೆ ಮಾಡುವಂಥದ್ದು, ಹಾಗೆ ಹಲವು ಕಡೆಗಳಲ್ಲಿ ರಾಮನ ಪ್ರತಿಮೆಗಳನ್ನು ಇಡುವಂಥದ್ದು ಇವೆಲ್ಲವೂ ಕೂಡ ಈಗ ಶುರುವಾಗಿದೆ. ಈಗ ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಇದ್ದೀನಿ. ಇಲ್ಲಿ ಗಮನಿಸ್ಬೋದು, ಸುಮಾರು ಒಂದು 15ರಿಂದ 16 ಅಡಿಯ ರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಲವರು ಇಲ್ಲಿ ಬಂದು ದೊಡ್ಡ ಮಟ್ಟದ ಆಹಾರವನ್ನು ಹಾಕಿದ್ದಾರೆ, ಜೊತೆಗೆ ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂಥದ್ದು, ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪೂಜೆ ಮುಗಿಸಿ ಅನ್ನ ಸಂತರ್ಪಣೆಯನ್ನು ಕೂಡ, ಪ್ರಸಾದ ವಿನಿಯೋಗವನ್ನು ಕೂಡ ಮಾಡಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಅಂದರೆ ಈ ದೇವಾಲಯದ ಸುತ್ತಮುತ್ತ ಮತ್ತು ರಸ್ತೆ ಏನಿದೆ ಎಲ್ಲ ಕಡೆಗಳಲ್ಲೂ ಕೂಡ ಕೇಸರಿಯನ್ನು ಗಮನಿಸ್ಬೋದು. ಅಂದರೆ ಕೇಸರಿ ಬಾವುಟವನ್ನು, ಶ್ರೀರಾಮಚಂದ್ರ ಇರುವಂಥ ಕೇಸರಿ ಬಾವುಟವನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹಾಕಲಾಗಿದೆ. ಈಗ ಗಮನಿಸ್ಬೋದು, ಈ ರಸ್ತೆ ಅಂದರೆ ಏನು ಅವೆನ್ಯೂ ರಸ್ತೆ ಇದೆ, ಅವೆನ್ಯೂ ರಸ್ತೆ ಕೂಡ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ಎಲ್ಲೆಲ್ಲೂ ಕೂಡ ಅಂದರೆ ಸಂಪೂರ್ಣ ರಸ್ತೆ ಏನಿದೆ, ರಸ್ತೆ ಪೂರ್ತಿ ಕೇಸರಿ ಬಾವುಟಗಳನ್ನು ಹಾಕಿರುವಂಥದ್ದು. ಹಾಗೆ ರಾಮನ ಪ್ರತಿಮೆಯನ್ನು ಕೂಡ ಸುಮಾರು ಈ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರ ಏನಿದೆ, ಅಂದರೆ ಈ ಮೆಜೆಸ್ಟಿಕ್ ಸುತ್ತಮುತ್ತ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಇದೇ ರೀತಿಯಾದಂಥ ರಾಮನ ಮೂರ್ತಿಗಳನ್ನು ಇಟ್ಟಿರುವಂಥದ್ದು. ಸುಮಾರು 4ರಿಂದ 5 ಮೂರ್ತಿಗಳನ್ನು ಈ ರೀತಿಯ 15 ಅಡಿಯ ರಾಮನ ಮೂರ್ತಿಗಳನ್ನು ಇಟ್ಟಿರುವಂಥದ್ದು. ಜೊತೆಗೆ ಭಕ್ತಾದಿಗಳು ಕೂಡ ಈಗಾಗಲೇ ರಾಮನ ಜಪದಲ್ಲಿ ಮಗ್ನರಾಗಿದ್ದಾರೆ, ರಾಮನ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ನಾಳೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪೂಜೆಗಳನ್ನು ಮಾಡುವಂಥದ್ದು, ಪ್ರಸಾದ ವಿನಿಯೋಗವನ್ನು ಮಾಡುವಂಥದ್ದು, ಅನ್ನದಾನ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ರಾಮನ ದೇವಸ್ಥಾನಗಳು ಮತ್ತು ಆಂಜನೇಯನ ದೇವಸ್ಥಾನಗಳೇನಿದ್ದಾವೆ ಅವುಗಳಲ್ಲಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ, ಸಂಭ್ರಮಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹಾಗೆ ಬಹುತೇಕ ಬೆಂಗಳೂರಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಪೂಜೆ ಇರುತ್ತೆ. ರಾಮನ ಹಾಗೆ ಆಂಜನೇಯನ ದೇವಸ್ಥಾನದಲ್ಲಂತೂ ಭರ್ಜರಿಯಾದಂಥ ಪೂಜೆಯನ್ನು, ಅದ್ಧೂರಿ ಪೂಜೆಯನ್ನು ಮಾಡೋದಕ್ಕೆ ರಾಮ ಭಕ್ತರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್, ಅನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.